ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳನ್ನು ನೋಡ್ಬೋದು. ಕಾರಣ ಏನಂದರೆ ಹೊಸ ವಿಡಿಯೋ ಹಾಕಿದ ತಕ್ಷಣ ಅದು ಎಚ್ಚರಗೊಳಿಸ್ತದೆ. ಅಂದರೆ ನೋಟಿಫಿಕೇಷನ್ ಬರೋದರಿಂದ ವಿಡಿಯೋ ಯಾವುದಿದೆ ಅಂತ ನಾವು ಹುಡುಕೋದಾಗಲ್ಲ, ನೇರವಾಗಿ ನಿಮಗೆ ಅದು ಮಾಹಿತಿ ಕೊಡ್ತದೆ. ಅದಕ್ಕಾಗಿ ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿ. ಇವತ್ತಿನ ದಿನ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಮತ್ತು ತಮಗೆ ಪ್ರಸಾರ ಮಾಡಿ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ವಿಶೇಷ ಚೇತನರಿಗೆ ರಾಜಕೀಯ ಮೀಸಲಾತಿ ಬೇಕು ಅನ್ನೋ ವಿಚಾರ ನಾವು ಈಗಾಗಲೇ ಸುಮಾರು ಸಂಘಟನೆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ವಿಶೇಷ ಚೇತನರ ನಡೆ ರಾಜಕೀಯ ಮೀಸಲಾತಿ ಕಡೆ ಅಂತಕ್ಕಂಥ ಸ್ಲೋಗನ್ ಇಟ್ಟುಕೊಂಡು ಹೋರಾಟ ಮಾಡಿದ್ದು ಇದೆ. ನಾವೆಲ್ಲ ರಾಜಕೀಯ ಮೀಸಲಾತಿ ಸಲುವಾಗಿ ಏನೇನು ಕಾನೂನುಗಳು ಕಾಯ್ದೆಗಳು ತರಬೇಕು ಅನ್ನೋ ವಿಚಾರ ಹಲವಾರು ವಿದ್ವಾಂಸರ ಜೊತೆ ಮತ್ತು ಹಲವಾರು ವಿಚಾರವಂತರ ಜೊತೆ ಚರ್ಚೆ ಮಾಡಿದಾಗ ಇದು ತಿದ್ದುಪಡಿ ಆಗಬೇಕಾದ್ರೆ ರಾಜ್ಯ ಸರ್ಕಾರ ಸದನದಲ್ಲಿ ಆಗಬೇಕು ಮತ್ತು ಸರ್ಕಾರ ಮಟ್ಟದಲ್ಲಿ ಈ ಒಂದು ತೀರ್ಮಾನ ಆಗಬೇಕು. ಅದು ತಿದ್ದುಪಡಿ ಆದಾಗ ನಮ್ಮ ವಿಶೇಷ ಚೇತನರಿಗೆ ರಾಜಕೀಯ ಮೀಸಲಾತಿ ಕೊಡ್ತಕ್ಕಂಥ ಅವಕಾಶ ಬರ್ತದೆ. ಆವಾಗ ಅವರು ರಾಜಕೀಯ ಮೀಸಲಾತಿ ಪಡೆದು ಪ್ರತಿಯೊಬ್ಬ ವಿಕಲಚೇತನರು ಸಹಿತ ವಿಶೇಷ ಚೇತನರು ಸಹಿತ ರಾಜಕೀಯ ಸ್ಪರ್ಧೆಗಳಲ್ಲಿ ಸ್ಪರ್ಧಾತ್ಮಕ ಅಂದರೆ ವಿಶೇಷ ಚೇತನರ ಮೀಸಲಾತಿ ಅಡಿಯಲ್ಲಿ ಅವರು ರಾಜಕೀಯದಲ್ಲಿ ಎಂಟ್ರಿ ಆಗ್ಬೋದು, ಪ್ರವೇಶ ಪಡಿಬೋದು, ಅವರು ನಾಮಿನೇಷನ್ ಆಗ್ಬೋದು. ಒಂದು ಕ್ಷೇತ್ರ ಮೀಸಲಿಟ್ಟರೆ ಅಲ್ಲಿ ವಿಶೇಷ ಚೇತನರು ಮಾತ್ರ ಅದು ನಾಮಿನೇಷನ್ ಆಗ್ತಕ್ಕಂಥ ಅವಕಾಶ ಕಲ್ಪಿಸಲಾಗ್ತದೆ. ಅದಕ್ಕೆ ವಿಶೇಷ ಚೇತನರ ನಡೆ ರಾಜಕೀಯ ಮೀಸಲಾತಿ ಕಡೆ ಅನ್ನೋತಕ್ಕಂಥ ವಿಚಾರ ಇಟ್ಟುಕೊಂಡು ನಾವು ಹೋರಾಟ ಮಾಡಿದ್ದೆವು. ಆವಾಗ ಕೆಲವೊಂದು ವಿಚಾರವಂತರು ಈ ಒಂದು ವಿಷಯ ಹೇಳಿದರು. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಶೇಷ ಚೇತನರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತಂದರೆ ಯಾರಿಂದೋ ಒಬ್ಬರಿಂದ ಆಗಲ್ಲ. ಅದು ಅಲ್ಲಿಂದ ಸ್ಥಳೀಯ ಸರ್ಕಾರದ ಇಚ್ಛಾಶಕ್ತಿ ಬೇಕು. ಸ್ಥಳೀಯ ಸರ್ಕಾರದ ಇಚ್ಛಾಶಕ್ತಿಯಿಂದ ವಿಶೇಷ ಚೇತನರಿಗೆ ಏನಾದರೂ ಮಾಡ್ಬೋದು. ಹಾಗಾಗಿ ಕರ್ನಾಟಕ ಹೊರತುಪಡಿಸಿ ಪಕ್ಕದ ರಾಜ್ಯಗಳಲ್ಲಿ ಮತ್ತು ನಮ್ಮ ನೆರೆ ರಾಜ್ಯಗಳಲ್ಲಿ ವಿಶೇಷ ಚೇತನರಿಗೆ ಇರ್ತಕ್ಕಂಥ ಗೌರವ ಮತ್ತು ಅವರಿಗೆ ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯ, ಮಾಶಾಸನ ಆಗಲಿ ಸರ್ಕಾರಿ ಸವಲತ್ತುಗಳಾಗಲಿ ಬಹಳ ವ್ಯತ್ಯಾಸ ಇದೆ. ವಿಶೇಷ ಚೇತನರಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೂ ಈ ಒಂದು 10-15 ವರ್ಷ ಆಯಿತು ಸರ್ಕಾರಗಳು ಅವರನ್ನು ಗಮನಿಸ್ತಾ ಇಲ್ಲ. ಅವರಿಗೆ ಬೇಕಾದಂಥ ಸೌಲಭ್ಯಗಳು, ಬೇಕಾದಂಥ ಅವಶ್ಯಕತೆಗಳು ಸರ್ಕಾರ ಕೊಡ್ತಾ ಇಲ್ಲ ಅನ್ನೋ ವಿಚಾರ ರಾಜ್ಯದಲ್ಲಿ ವಿಶೇಷ ಚೇತನರು ಸರ್ಕಾರಕ್ಕೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಅವರು ಒಂದು ನೋವನ್ನು ತೊಡ್ಕೊತಾ ಇದ್ದಾರೆ. ಹಾಗಾಗಿ ಈಗ ನಾವು ನಿನ್ನೆ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯ ಹರಿದಾಡಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಏನಂತಂದರೆ, ಸ್ಥಳೀಯ ಸಂಸ್ಥೆಗಳಿಗೆ ವಿಕಲಚೇತನರ ನಾಮನಿರ್ದೇಶನ ಅಂತಕ್ಕಂಥ ತಮಿಳುನಾಡಲ್ಲಿ ಒಂದು ಕಾಯ್ದೆ ತಿದ್ದುಪಡಿ ಮಾಡ್ತಾಯಿದ್ದಾರೆ. ಆ ಕಾಯ್ದೆ ತಿದ್ದುಪಡಿ ಮಾಡೋದ್ರಿಂದ ಅಲ್ಲಿನ ಸ್ಥಳೀಯ ವಿಶೇಷ ಚೇತನರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರವನ್ನು ಹಾಡಿ ಹೊಗಳಿ ಕೊಂಡಾಡ್ತಾ ಇದೆ. ನಮ್ಮ ವಿಶೇಷ ಚೇತನರಿಗೆ ಒಂದು ಸಣ್ಣ ಸಹಾಯ ಮಾಡಿದ್ರು ಸಹಿತ ನಮ್ಮವರು ಖುಷಿ ಪಡ್ತಕ್ಕಂಥ ಜನ, ಅವರಿಗೆ ಈ ಒಂದು ರಾಜಕೀಯ ಮೀಸಲಾತಿಯಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಅವರಿಗೂ ಸಹಿತ ನಾಮನಿರ್ದೇಶನ ಮಾಡತಕ್ಕಂಥ ಒಂದು ಅವಕಾಶ ಕಲ್ಪಿಸಿದಂಥ ತಮಿಳುನಾಡಿನ ಮುಖ್ಯಮಂತ್ರಿಗಳು ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ. ಅದೇನಂತಂದರೆ, ತಮಿಳುನಾಡು ಸರ್ಕಾರವು ತಮಿಳುನಾಡು ನಗರ ಸ್ಥಳೀಯ ಸಂಸ್ಥೆಗಳ ಕಾಯ್ದೆ 1998 ಮತ್ತು ತಮಿಳುನಾಡು ಪಂಚಾಯಿತಿ ಕಾಯ್ದೆ 1994ಕ್ಕೆ ತಿದ್ದುಪಡಿ ತಂದು ವಿಶೇಷ ಚೇತನರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸದೆ ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ಭಾಗವಹಿಸುವ ಅಧಿಕಾರ ನೀಡಲು ಮುಂದಾಗಿದೆ. ಅಂದರೆ ಸ್ಪರ್ಧೆ ಮಾಡೋದೇನಿಲ್ಲ, ಅವರಿಗೆ ನಾಮಿನೇಟ್ ಮಾಡ್ತಕ್ಕಂಥ ತೀರ್ಮಾನ ರಾಜ್ಯ ಸರ್ಕಾರ ತಿದ್ದುಪಡಿ ಕಾಯ್ದೆ ತಂದು ಅದನ್ನು ಜಾರಿಗೊಳಿಸ್ತಾ ಇದೆ. ಈ ಎರಡೂ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವ ಮಸೂದೆಗಳನ್ನು ಮಂಡಿಸಿದ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಈ ಕ್ರಮವು ವಿಕಲಚೇತನರಿಗೆ ಸೂಕ್ತ ಪ್ರಾತಿನಿಧ್ಯವನ್ನು ಖಚಿತಪಡಿಸುತ್ತದೆ ಎಂದು ವಿಧಾನಸಭೆಗೆ ತಿಳಿಸಿದರು. ತಿದ್ದುಪಡಿಯು ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ವಿಕಲಚೇತನರಿಗೆ ಸಮಾನ ಅವಕಾಶಗಳು ಮತ್ತು ಸವಲತ್ತುಗಳನ್ನು ಒದಗಿಸುತ್ತದೆ ಎಂದು ಅವರು ಹೇಳಿದರು. ನೋಡಿ, ದಿನಾಲೂ ನಾವು ಪ್ರತಿ ವಾರ ಹೇಳ್ತೀವಿ, ಅಂಗವಿಕಲರಿಗೆ ಸಮಾನ ಅವಕಾಶ ಕಲ್ಪಿಸಬೇಕು ಮತ್ತು ಅವರಿಗೆ ತಾರತಮ್ಯ ಮಾಡಬಾರ್ದು ಅಂತ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಹೇಳ್ತದೆ. ಆದರೂ ಸಹಿತ ನಮ್ಮ ರಾಜ್ಯ ಸರ್ಕಾರ ವಿಶೇಷ ಚೇತನರಿಗೆ ತಾರತಮ್ಯ ಮಾಡ್ತಕ್ಕಂಥ ಒಂದು ವಿಷಯನ
ಆಯುಕ್ತರು ಅಂದರೆ ಕಮಿಷನರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯ ಮಾಡಲ್ಲ. ಹಾಗಾಗಿ ಈ ತಿದ್ದುಪಡಿಯು ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ವಿಕಲಚೇತನ ಸಮಾನ ಅವಕಾಶ ಕಲ್ಪಿಸ್ತಕ್ಕಂಥ ಅವಕಾಶ ಈ ತಮಿಳುನಾಡು ಸರ್ಕಾರದ ಮಾನ್ಯ MK ಸ್ಟಾಲಿನ್ ಸಾಹೇಬರು ಮಾಡಿಕೊಟ್ಟಿದ್ದಾರೆ. ಈ ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ಅಂಗವಿಕಲರ ಸಮಸ್ಯೆಗಳಿಗೆ ಧ್ವನಿಯಾಗುವಂತೆ ಮತ್ತು ಸ್ಥಳೀಯ ಆಡಳಿತದಲ್ಲಿ ನಾಯಕತ್ವ ಪಾತ್ರಗಳನ್ನು ವಹಿಸಿಕೊಳ್ಳಲು ಅವರಿಗೆ ಅಧಿಕಾರ ನೀಡಲು ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂಗವಿಕಲರಿಗೆ ನಾಮನಿರ್ದೇಶನ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಇತ್ತೀಚೆಗೆ ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನ್ ಘೋಷಿಸಿದರು. ಅದರಂತೆ ಈ ತಿದ್ದುಪಡಿ ಮಾಡಲಾಗುತ್ತಿದೆ ಅಂತ ಹೇಳಿದರು. ಇಲ್ಲಿ ಇನ್ನೊಂದು ವಿಚಾರ, ಹಲವಾರು NGOಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸ್ವಯಂ ಸೇವಾ ಸಂಸ್ಥೆಗಳು NGOಗಳು ನಾಯಕತ್ವದ ತರಬೇತಿ ಅಂತಕ್ಕಂಥ ತರಬೇತಿ ನಾವು ಹಲವಾರು ನೋಡಿದೆವು. ಅಂದರೆ ನಾಯಕತ್ವ ಅಂದರೆ ಬರೀ ತರಬೇತಿಗಟ್ಟೆ ಸೀಮಿತ ಅಲ್ಲ, ಅವರಿಗೆ ಅವಕಾಶ ಕಲ್ಪಿಸ್ತಕ್ಕಂಥ ವಿಚಾರ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಕೆಲಸ NGOಗಳು ಮಾಡಬೇಕಾದ ಕೆಲಸ. ಅದರ ಕೇವಲ ಏನಾದರೂ ನಾಯಕತ್ವ ತರಬೇತಿ ಕೊಟ್ಟು ಅಲ್ಲಿಗೆ ಕೈ ಬಿಡ್ತಾರೆ. ಈ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರಲ್ಲಿ ಈ ಕೆಲವೊಂದು ಅಂಶಗಳಲ್ಲಿ ನಾಯಕತ್ವ ಅಂಶವೂ ಇದೆ, ನಾಯಕತ್ವ ವಿಷಯನೂ ಅಲ್ಲಿ ಅಳವಡಿಸಲಾಗಿದೆ. ಆದರೆ ನಾಯಕತ್ವ ಅಂತಕ್ಕಂಥ ತರಬೇತಿಗಟ್ಟೆ ಸೀಮಿತ ಮಾಡ್ತಕ್ಕಂಥ NGOಗಳು ಈ ನಾಯಕತ್ವದ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ತಂದು ಸ್ಥಳೀಯ ಚುನಾವಣೆಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ನಾಮನಿರ್ದೇಶನ ಆಗಲಿ ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅವಕಾಶ ಕಲ್ಪಿಸಲು ಸರ್ಕಾರಕ್ಕೆ ಒತ್ತಡ ತರ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನ ಒಂದು ಮೂಲ ಉದ್ದೇಶ ಆಗಿದೆ. ಇಲ್ಲಿ ಸರ್ಕಾರ ಅಂದರೆ ತಮಿಳುನಾಡು ಸರ್ಕಾರ ಏನು ಹೇಳ್ತಂದರೆ ಈ ಘೋಷಣೆಯು ಅಂಗವಿಕಲ ವ್ಯಕ್ತಿಗಳು ಸೇರಿದಂತೆ ಎಲ್ಲ ನಾಗರಿಕರಿಗೆ ಅವಕಾಶಗಳು ಮತ್ತು ಸವಲತ್ತುಗಳನ್ನು ಸಮಾನವಾಗಿ ವಿತರಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಸಾಧಿಸಲು ದಾರಿ ಮಾಡಿಕೊಟ್ಟಿದೆ ಎಂದು ಅವರು ಹೇಳಿದರು. ನೋಡಿ, ವಿಶೇಷಚೇತನ ತರಬೇತಿಯಲ್ಲಿ ಸಾಮಾಜಿಕ ನ್ಯಾಯ ಅಂತ ತರಬೇತಿಯಲ್ಲಿ ಹೇಳ್ತಾರೆ. ಆದರೆ ಕೇವಲ ಹೇಳೋದ್ರಿಂದ ಕೆಲಸಗಳಾಗಲ್ಲ, ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. NGOಗಳ ಕೆಲಸ ಅದು ಆಗಬೇಕು. ಸರ್ಕಾರ ಮಟ್ಟದಲ್ಲಿ ಗಮನಕ್ಕೆ ತಂದಾಗ ಸರ್ಕಾರಗಳು ಅವು ಎಚ್ಚೆತ್ತುಕೊಂಡು ಈ ಕಾಯ್ದೆ ತರಬೇಕು ಅಂತಕ್ಕಂಥ ವಿಚಾರ ಅವಾಗ ತೀರ್ಮಾನ ತಗೋತಾರೆ ಅಥವಾ ಚರ್ಚೆಗೆ ಆ ವಿಷಯ ಬರ್ತದೆ. ಅದಕ್ಕಾಗಿ ತಮಿಳುನಾಡು ನಗರ ಸ್ಥಳೀಯ ಸಂಸ್ಥೆಗಳ ಕಾಯ್ದೆ 1998 ಮತ್ತು ತಮಿಳುನಾಡು ಪಂಚಾಯಿತಿ ಕಾಯ್ದೆ 1994 ಅನ್ನು ಸೂಕ್ತವಾಗಿ ತಿದ್ದುಪಡಿ ಮಾಡುವ ಮೂಲಕ ಎಲ್ಲ ಪಟ್ಟಣ ಪಂಚಾಯಿತಿಗಳು, ಪುರಸಭೆಗಳು ಮತ್ತು ಪುರಸಭೆಗಳಲ್ಲಿ ಅಂಗವಿಕಲ ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಮಸೂದೆಯಲ್ಲಿ ಹೇಳಲಾಗಿದೆ. ನೋಡಿ, ಅಂದರೆ ಈಗಾಗಲೇ ಸರ್ಕಾರ ತೀರ್ಮಾನ ತಗೊಂಡಿದ್ದಂಥ ಮಸೂದೆಯಲ್ಲಿ ಅವರು ಹೇಳ್ಯಾರ. ಅದಕ್ಕಾಗಿ ಇಲ್ಲಿ ಕೊರತೆ ಯಾರ್ದಿಂದ ಅಂದರೆ ಇಚ್ಛಾಶಕ್ತಿ ಸರ್ಕಾರಗಳಲ್ಲಿರಬೇಕು, ರಾಜಕೀಯ ಪ್ರತಿನಿಧಿಗಳಲ್ಲಿರಬೇಕು ಮತ್ತು ಅದನ್ನು ಗಮನಕ್ಕೆ ತರತಕ್ಕಂಥ NGOಗಳ ಕರ್ತವ್ಯ ಅದಾಗಿರಬೇಕು. ಬರೀ ತರಬೇತಿಗಷ್ಟೇ ಸೀಮಿತ ಮಾಡಿ ವಿಶೇಷಚೇತನರನ್ನು ತರಬೇತಿಗಷ್ಟೇ ಕರೆದು ಅವರನ್ನು ನಾಯಕತ್ವ ತರಬೇತಿ, ಬೇರೆ ಹಲವಾರು ವಿಷಯಗಳ ತರಬೇತಿ ಕೊಡ್ತಿರೋ ಹೊರತಾಗಿ ವಿಶೇಷಚೇತನರಿಗೆ ನಾಯಕತ್ವ ನಿಜವಾಗಲೂ ಕೊಡಬೇಕಂತಕ್ಕಂಥ ಮನಸ್ಸೇನಾದರೂ ಇದ್ದರೆ ಅವರಿಗೆ ಬರೀ ತರಬೇತಿಗೆ ಸೀಮಿತ ಮಾಡದೇ ಆ ವಿಚಾರವಾಗಿ ಸರ್ಕಾರಕ್ಕೆ ಒತ್ತಡ ತಂದು ಸರ್ಕಾರ ಮಟ್ಟದಲ್ಲಿ ಈ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬರುವ ಹಾಗೆ ತಮ್ಮ ಒತ್ತಡ ತಂದು ಅವಾಗ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳು, ಸರ್ಕಾರಗಳು ಮತ್ತು ವಿಶೇಷಚೇತನರಲ್ಲಿ ಕೆಲಸ ಮಾಡ್ತಕ್ಕಂಥ NGOಗಳು ಮತ್ತು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಗಳ ಮಾನ್ಯ ಆಯುಕ್ತರು ಇಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಮಾನ್ಯ ತಮಿಳುನಾಡು ಮುಖ್ಯಮಂತ್ರಿಗಳಾದ MK ಸ್ಟಾಲಿನ್ ಸಾಹೇಬರಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ. ಇಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಗಬೇಕು ಅಂತೇಳಿ ಬಯಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.